ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಪಕ್ಷವು ಮಹಾಮೋಸ ಮಾಡಿದೆ. ಆದ್ದರಿಂದ ಶೋಷಿತ ಸಮುದಾಯಗಳು ಜಾಗೃತರಾಗಿ ಈ ಲೋಕಸಭಾ ಚುನಾವಣೆಯಲ್ಲಿ ಮತ ಹಾಕಬೇಕು ಎಂದು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಹೇಳಿದರು. ಸಿಂಧನೂರು ನಗರದ ಪತ್ರಿಕಾ ಭವನದಲ್ಲಿ ಅವರು ಶನಿವಾರ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಚುನಾವಣೆ ಬಂದಾಗಲೆಲ್ಲ ರಾಜಕೀಯ ಪಕ್ಷಗಳು ಅಂಬೇಡ್ಕರ್ ಅವರನ್ನು ಬಳಸಿಕೊಳ್ಳುತ್ತಿವೆ. ಅದರಲ್ಲೂ ಕಾಂಗ್ರೆಸ್ ಹೆಚ್ಚಾಗಿ ಬಳಸಿಕೊಳ್ಳುತ್ತಿದೆ. ಅಂಬೇಡ್ಕರ್ ಅವರನ್ನು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ 2 ಬಾರಿ ಸೋಲಿಸಿದ್ದು ಕಾಂಗ್ರೆಸ್. ಅವರು ಬೇಡವೆಂದಿದ್ದ ಕಾಶ್ಮೀರಕ್ಕೆ 370 ಜಾರಿ ಮಾಡಿದ್ದು ಕಾಂಗ್ರೆಸ್. ಅವರು ನಿಧನರಾದ ನಂತರ ಅವರ ಅಂತ್ಯಕ್ರಿಯೆ ದೆಹಲಿಯಲ್ಲಿ ಜಾಗ ಕೊಡಲಿಲ್ಲ. ಮೃತದೇಹವನ್ನು ಮುಂಬೈಗೆ ತರಲು ವಿಮಾನ ಮತ್ತು ಹಣಕಾಸು ನೆರವು ನೀಡಲಿಲ್ಲ. ಅವರ PA ಸ್ನೇಹಿತರ ಬಳಿ ದೇಣಿಗೆ ಸಂಗ್ರಹಿಸಿ ಮೃತದೇಹವನ್ನು ತಂದು ಅಂತ್ಯಕ್ರಿಯೆ ನೆರವೇರಿಸಿದರು. ಇಷ್ಟೆಲ್ಲ ಅಂಬೇಡ್ಕರ್ಗೆ ಕಾಂಗ್ರೆಸ್ ಮೋಸ ಮಾಡಿದೆ. ಆದ್ದರಿಂದ SC/ST ಜನಾಂಗವಷ್ಟೇ ಅಲ್ಲ, ಎಲ್ಲ ಶೋಷಿತ ಸಮುದಾಯಗಳು ಈ ಬಗ್ಗೆ ಜಾಗೃತರಾಗಿ ಮತ ಹಾಕಬೇಕು. ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಿ ತಕ್ಕ ಪಾಠ ಕಲಿಸಬೇಕು ಎಂದು ಕೆ ವಿರೂಪಾಕ್ಷಪ್ಪ ಹೇಳಿದರು. ಕರ್ನಾಟಕ ರಾಜ್ಯದ ದಲಿತ ಮತ್ತು ಶೋಷಿತ ಜನಾಂಗದಲ್ಲಿ ನನ್ನೊಂದು ಮನವಿ, ಪ್ರಜಾಪ್ರಭುತ್ವದಲ್ಲಿ ಮತದಾನದ ಹಕ್ಕನ್ನು ಕೊಟ್ಟಿರ್ತಕ್ಕಂಥ ಭಾರತ ದೇಶದ ಬೆಳಕಾಗಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳು, ಅವರ ವಿಚಾರಗಳಿಗೆ ತಕ್ಕಂತೆ ನಮ್ಮ ನಡೆನುಡಿಗಳು ಇವತ್ತು ಇರಬೇಕಾದಂಥದ್ದು ಬಹಳಷ್ಟು ಅವಶ್ಯ ಇದೆ ಅಂತ ನಾನು ಭಾವಿಸ್ತೇನೆ. ಅಂಬೇಡ್ಕರ್ ಅವರ ಜೀವಿತಾವಧಿಯಲ್ಲಿ ಕಾಂಗ್ರೆಸ್ ಪಕ್ಷ ಅವರನ್ನು ಯಾವ ರೀತಿ ನಡೆಸಿಕೊಂಡಿತು, ಅವರಿಗೆ ಯಾವ ರೀತಿ ದ್ರೋಹವನ್ನು ಮಾಡಿತು, ಅವರು ಮೃತರಾದಂಥ ಸಂದರ್ಭದಲ್ಲಿ ಯಾವ ರೀತಿ ಕಡೆಗಣಿಸಲ್ಪಟ್ಟಿತು, ಇವೆಲ್ಲವನ್ನು ಕೂಡ ನಾವು ಅಧ್ಯಯನ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಭಾಳಷ್ಟು ಇದೆ ಅನ್ನುವಂಥದ್ದನ್ನು ನಾನು ನಮ್ಮ ಶೋಷಿತ ದಲಿತ ಯುವಕರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಮೊದಲನೇದಾಗಿ 1952 ಮತ್ತು 1954ರಲ್ಲಿ ಕಾಂಗ್ರೆಸ್ ಪಕ್ಷ ಕುತಂತ್ರದಿಂದ ಅಂಬೇಡ್ಕರ್ ಅವರನ್ನು ಸೋಲಿಸಲ್ಪಟ್ಟಿತು ಅನ್ನುವಂಥದ್ದು. ಮುಂಬೈ ನಾರ್ತ್ ಸೆಂಟ್ರಲ್ ಆ್ಯಂಡ್ ಬಾಂದ್ರಾ ಬೈ ಎಲೆಕ್ಷನ್. ಎರಡನೇದಾಗಿ ಅವತ್ತಿನ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರನ್ನು ಬೆಂಬಲಿಸಿದವರು ಯಾರು? ಜನಸಂಘದ ದತ್ತೋಪಂತ ಟೇಂಗಡಿ ಅಂತೇಳಿ ಅವರು ಚುನಾವಣೆಯಲ್ಲಿ ಬೆಂಬಲಿಸಿರ್ತಕ್ಕಂಥದ್ದು. ಮತ್ತು ಈ ದೇಶದಲ್ಲಿ ಸಂವಿಧಾನದ ಬಗ್ಗೆ ಮಾತಾಡುವಂಥ ಕಾಂಗ್ರೆಸ್ಸಿಗರಿಗೆ ನೈತಿಕತೆ ಇದೆಯಾ ಅನ್ನುವಂಥದ್ದು ನನ್ನ ಪ್ರಶ್ನೆ. ಈ ದೇಶದಲ್ಲಿ ಏನಾದರೂ ಸಂವಿಧಾನ ಅತಿ ಹೆಚ್ಚು ಬಾರಿ ತಿದ್ದುಪಡಿ ಮಾಡಿದ್ದು ಇದ್ದರೆ ಅದು ಕಾಂಗ್ರೆಸ್ ಪಕ್ಷ. ಇಡೀ ದೇಶದ ಮೇಲೆ ಎಮರ್ಜೆನ್ಸಿ ಏರುವುದರ ಮೂಲಕ ಸುಮಾರು 2 ವರ್ಷಗಳವರೆಗೆ ಎಮರ್ಜೆನ್ಸಿಯನ್ನು ಜೀವಂತ ಇಟ್ಟು ಸಂವಿಧಾನದ ಹಕ್ಕುಗಳನ್ನು ಕಿತ್ಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಅನ್ನುವಂಥದ್ದು ನಾವ್ಯಾರೂ ಕೂಡ ಮರಿಬಾರದು ಅನ್ನುವಂಥದ್ದು. ಇವತ್ತೇನು ಕಾಶ್ಮೀರದಲ್ಲಿ ಆರ್ಟಿಕಲ್ 370 BJP ತೆಗೆದು ಹಾಕಿದೆ, ಅವತ್ತೇ ಅಂಬೇಡ್ಕರ್ ಅವರು ಆರ್ಟಿಕಲ್ 370 ಹಾಕಬಾರ್ದು ಅನ್ನುವಂಥ ಮಾತನ್ನು ವಿರೋಧಿಸಿರುವಂತಹದ್ದು ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರ ಮಾತನ್ನು ಕಡೆಗಣಿಸಿ ನೆಹರೂರವರು ಆ 370 ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ. ಅವತ್ತೇ ಅಂಬೇಡ್ಕರ್ ಅವರು 2 ದೇಶಗಳು ಪ್ರತ್ಯೇಕ ಆದ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿರ್ತಕ್ಕಂಥ ಹಿಂದೂಗಳನ್ನು ನೀವು ಭಾರತಕ್ಕೆ ಕರೆಸಿಕೊಳ್ಳಿ ಅನ್ನುವಂಥ ಹೇಳಿಕೆಯನ್ನು, ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಅಂಬೇಡ್ಕರ್ ಅವರು. ಆದರೆ ಕಾಂಗ್ರೆಸ್ ಆ ಕೆಲಸ ಮಾಡಲಿಲ್ಲ. ಅದು ಇವತ್ತು BJP, ಅದು ಹಿಂದೂಗಳಿರ್ಬೋದು, ಬೌದ್ಧರಿರ್ಬೋದು, ಕ್ಷತ್ರಿಯರಿರ್ಬೋದು, CAA ಕಾನೂನಿನ ಅಡಿಯಲ್ಲಿ ಅವರಿಗೆ ನಾಗರಿಕ ಹಕ್ಕನ್ನು ಕೊಡುವಂಥ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು
BJP ಸರ್ಕಾರ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ದೇಶದಲ್ಲಿ ಪಾರ್ಲಿಮೆಂಟ್ನಲ್ಲಿ ಯಾವುದೇ ಚರ್ಚೆ ಆಗದೆ ಅತಿ ಹೆಚ್ಚು ಬಾರಿ ಸಂವಿಧಾನ ತಿದ್ದುಪಡಿಯಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ನಾಯಕಿಯ ಅವಧಿಯಲ್ಲಿ ಅನ್ನುವಂಥದ್ದು. ಸಂವಿಧಾನ ತಿದ್ದುಪಡಿ ಮಾಡುವ ಅವಕಾಶ ಇಲ್ಲದ ಸಂವಿಧಾನದ ಪೀಠಿಕೆಯನ್ನು ಏಕಪಕ್ಷೀಯವಾಗಿ ತಿದ್ದುಪಡಿ ಮಾಡಿದ್ದು ಸಂವಿಧಾನ ಪುಸ್ತಕದಲ್ಲಿ ಶ್ರೀರಾಮನ ಚಿತ್ರವನ್ನು ಬರೆಸಿದ್ದು ಡಾಕ್ಟರ್ ಅಂಬೇಡ್ಕರ್ ಅವರು. ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಎಲ್ಲರೂ ಕೂಡ ಭಾರತ ರತ್ನವನ್ನು ತೆಗೆದುಕೊಂಡರು. ಆದರೆ ಅಂಬೇಡ್ಕರ್ ಅವರಿಗೆ ಭಾರತ ರತ್ನವನ್ನು ಕೊಡಲಿಲ್ಲ. ಅಂಬೇಡ್ಕರ್ ಅವರಿಗೆ ಭಾರತ ರತ್ನವನ್ನು ಕೊಟ್ಟಿರ್ತಕ್ಕಂಥದ್ದು BP ಸಿಂಗ್ ಸರ್ಕಾರ, ಅದು BJPಯ ಬೆಂಬಲಿತ ಸರ್ಕಾರ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ನೆನಪಿಟ್ಟುಕೊಳ್ಳಬೇಕಾಗಿರ್ತಕ್ಕಂಥದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೀವಿತಾವಧಿಯಲ್ಲಿ ತೊಂದರೆ ಕೊಟ್ಟಿರ್ತಕ್ಕಂಥದ್ದು ಅಲ್ಲದೆ ಅವರು ಮೃತರಾದಂಥ ಸಂದರ್ಭದಲ್ಲಿ ಅವರ ಅಂತ್ಯಕ್ರಿಯೆಗೆ ದೆಹಲಿಯಲ್ಲಿ ಜಾಗ ಕೊಡಲಾರದಂತಹದ್ದು ಕಾಂಗ್ರೆಸ್ ಪಕ್ಷ ಮತ್ತು ಅವರ ಶವವನ್ನು ಮುಂಬೈಗೆ ತೆಗೆದುಕೊಂಡು ಹೋಗಲಿಕ್ಕೆ ಯಾವುದೇ ಒಂದು ಪೈಸೆ ಹಣಕಾಸಿನ ನೆರವನ್ನು ಒದಗಿಸಲಾರದಂತಹದ್ದು ಕಾಂಗ್ರೆಸ್ ಪಕ್ಷ. ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು. ಅವರ ಶವವನ್ನು ದಿಲ್ಲಿಯಿಂದ ಬೊಂಬೈಗೆ ಸಾಗಿಸಬೇಕಾದ್ರೆ ಅವತ್ತು ಅವರ PA ಏನಿದ್ರು, ಆ PA ಗೆಳೆಯರ ಹತ್ರ ಹಣ ಕಲೆಕ್ಟ್ ಮಾಡಿಕೊಂಡು ವಿಮಾನದ ಬಾಡಿಗೆಯನ್ನು ಕಟ್ಟಿ ಅವರ ಶವವನ್ನು ಮುಂಬೈಗೆ ತೆಗೆದುಕೊಂಡು ಹೋಗುವಂಥದ್ದಾಗಿರ್ತಕ್ಕಂಥದ್ದು. ಸರ್ಕಾರ ಮನಸ್ಸು ಮಾಡಿದ್ರೆ ಕೊರತೆ ಇಲ್ಲ. ಇವರು 100 ಎಕರೆ ಇವರು ಸಮಾಧಿಗಳಿದ್ದಾವೆ. ನೆಹರುಂದು, ಇಂದಿರಾ ಗಾಂಧಿದು, ರಾಜೀವ್ ಗಾಂಧಿದು 100 ಎಕರೆಯಲ್ಲಿ ಸಮಾಧಿಗಳಿದ್ದಾವೆ. ಒಂದು 10 ಎಕರೆ, ಒಂದು 5 ಎಕರೆ ಡೆಲ್ಲಿಯಲ್ಲಿ ಅಂಬೇಡ್ಕರ್ ಅವರ ಸಮಾಧಿಗೆ ಜಾಗ ಕೊಟ್ಟಿದ್ರೆ ಇವ್ರದ್ದೇನು ಗಂಟು ಹೋಗ್ತಿತ್ತು ಅನ್ನುವಂಥದ್ದು ನಮ್ಮೆಲ್ಲರ ಪ್ರಶ್ನೆ ಆಗಬೇಕು ಅನ್ನುವಂಥ ಮನವಿ. ಡೆಲ್ಲಿಯಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನೆಯನ್ನು ಒಂದು ಪ್ರವಾಸಿ ತಾಣವನ್ನು 100 ಕೋಟಿ ಹಣದಲ್ಲಿ ಅಭಿವೃದ್ಧಿ ಮಾಡೋದ್ರ ಮೂಲಕ ಇವತ್ತು ಒಂದು ಪ್ರವಾಸಿ ತಾಣವನ್ನಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು BJP ಸರ್ಕಾರ, ಅದು ನರೇಂದ್ರ ಮೋದಿಯವರ ಸರ್ಕಾರ ಅನ್ನುವಂಥದ್ದು. ಬರೀ ಒಂದು ಮನೆಯಲ್ಲ, ಅವರ 5 ಸ್ಥಳಗಳು, ಅವರ ಸಮಾಧಿಯಿಂದ ಹಿಡಿದು ಅವರ ಮನೆಯಿಂದ ಹಿಡಿದು ಉಳಿದ ಅವರ 5 ಸ್ಥಳಗಳೇನಿದು 5 ಸ್ಥಳಗಳನ್ನು ಕೂಡ ಅಭಿವೃದ್ಧಿ ಮಾಡುವುದರ ಮೂಲಕ ಇವತ್ತು ಒಂದು ಪ್ರವಾಸಿ ತಾಣವನ್ನಾಗಿ ಮಾರ್ಪಡಿಸಿರುವಂತಹದ್ದು ಅದು BJP ಸರ್ಕಾರ, ನರೇಂದ್ರ ಮೋದಿಯವರ ಸರ್ಕಾರ. ಆ 5 ಪ್ರವಾಸಿ ತಾಣಗಳಿಗೆ ಅಪ್ಪಿತಪ್ಪಿನೂ ಕೂಡ ಇವತ್ತಿಗೂ ಒಬ್ಬ ಕಾಂಗ್ರೆಸ್ ನಾಯಕರು ಕೂಡ ಭೇಟಿ ಕೊಟ್ಟಿಲ್ಲ ಅನ್ನುವಂಥದ್ದು ದುರಂತ. ಇದನ್ನು ನಾವೆಲ್ಲರೂ ಕೂಡ ಗಮನಿಸ. ಇವತ್ತು ಭಾರತೀಯ ಜನತಾ ಪಕ್ಷ ನವೆಂಬರ್ 26ರಂದು ಅಧಿಕೃತವಾಗಿ ಸಂವಿಧಾನ ದಿನಾಚರಣೆಯನ್ನಾಗಿ ಘೋಷಣೆ ಮಾಡಿದ್ದು BJP, ನರೇಂದ್ರ ಮೋದಿ. ಕಾಂಗ್ರೆಸ್ ಮಾಡಲಿಲ್ಲ. ಕಾಂಗ್ರೆಸ್ನ ಅನೇಕ ನಾಯಕರು ಇವರು ಸಂವಿಧಾನ ರಚನೆ ಮಾಡಿರ್ತಕ್ಕಂಥದ್ದನ್ನು ಅಪಹಾಸ್ಯ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ನಾಯಕರು. ಅದರಲ್ಲಿ ಬಹಳ ಪ್ರಮುಖವಾಗಿ ಅಶ್ರತ್ ಮೊಹಾನಿ ಅನ್ನುವಂಥವರು ಬಹಳ ಅಪಹಾಸ್ಯ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಅನ್ನುವಂಥದ್ದು. ಅಂಬೇಡ್ಕರ್ ಅವರು ಸೋತಂಥ ಸಂದರ್ಭದಲ್ಲಿ ನೆಹರೂರವರು ಎಡ್ವಿನ್ ಮೌಂಟ್ ಬ್ಯಾಟನ್ ಅನ್ನುವಂಥವ್ರಿಗೆ ಪತ್ರ ಬರೀತಾರೆ. ಬಹಳ ಸಂತೋಷದಿಂದ ನಾವು ಅಂಬೇಡ್ಕರ್ ಅವರನ್ನು ಸೋಲಿಸಿದ್ದೇವೆ ಅನ್ನುವಂಥ ಮಾತನ್ನು ದಿನಾಂಕ 16/1/1952 ಸೆಲೆಕ್ಟೆಡ್ ವರ್ಕ್ಸ್ ಆಫ್ ಜವಾಹರ್ಲಾಲ್ ನೆಹರು ಅನ್ನುವಂಥ ಇದರಲ್ಲಿ ಬರ್ತಕ್ಕಂಥದ್ದು ಸಂತೋಷಪಟ್ಟಿರ್ತಕ್ಕಂಥ ವಿಷಯವನ್ನು ನಾವು ಕಾಣ್ತಾ ಇದ್ದೇವೆ ಅನ್ನುವಂಥದ್ದು. ಹಾಗಾಗಿ ಲಾಸ್ಟ್ ಅಂಬೇಡ್ಕರ್ ಅವರೊಂದು ಮಾತು ಹೇಳ್ತಾರೆ,
ಕಾಂಗ್ರೆಸ್ ಸೇರುವುದೆಂದರೆ ನಾವೆಲ್ಲರೂ ಕೂಡ ಆತ್ಮಹತ್ಯೆ ಮಾಡಿಕೊಂಡಂತೆ, ನಮ್ಮ ಶತ್ರುಗಳ ಬಲವನ್ನು ನಾವೇ ಹೆಚ್ಚಿಸಿದಂತೆ ಅಂತ ಹೇಳಿದ್ದು ಡಾಕ್ಟರ್ ಅಂಬೇಡ್ಕರ್ ಅವರು. ಇದು ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ ವಾರ್ಷಿಕ ಸಮ್ಮೇಳನದಲ್ಲಿ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಮಾತು ಅನ್ನುವಂಥದ್ದನ್ನು ನಾವೆಲ್ಲರೂ ಅಂಬೇಡ್ಕರ ಕುರಿತು ನಡ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಇವತ್ತು ಯಾವ ನೈತಿಕತೆಯಿಂದ ಅಂಬೇಡ್ಕರ್ ಅವರ ಹೆಸರು ಹೇಳಲಿಕ್ಕೆ ಹೇಳ್ತಾ ಇದೆ ಅನ್ನುವಂಥದ್ದು ನಾಚಿಕೆಗೇಡಿನ ಪ್ರಸಂಗ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಈ ಸಂದರ್ಭದಲ್ಲಿ ಬಿಜೆಪಿ ಗ್ರಾಮೀಣ ಮಂಡಲ ಅಧ್ಯಕ್ಷ ವೆಂಕೋಬ ನಾಯಕ್ ರಾಮತ್ನಾಳ್, ಬಿಜೆಪಿ ಮುಖಂಡ ಸಿದ್ದರಾಮೇಶ್ ಮನ್ನಾಪುರ ಇದ್ದರು.